ಹಾಯ್, ನಮಸ್ಕಾರ ಎಲ್ರಿಗೂ. ನಾನಿಲ್ಲಿ ನಿಮಗೆ ತೋರಿಸ್ತಾ ಇರೋದು ರಣಧೀರ ಕಂಠೀರವ ಉದ್ಯಾನವನ ಅಂತ. ಇದು ಸೌತ್ ಎಂಡ್ ಸರ್ಕಲಲ್ಲಿ ಬರುತ್ತೆ. ಈ ಕಡೆ ತ್ಯಾಗರಾಜ ನಗರದಿಂದ ಬಂದರೆ ನಿಮಿಷಾಂಬ ದೇವಸ್ಥಾನ ಪಕ್ಕದಲ್ಲಿದೆ. ತುಂಬ ಚೆನ್ನಾಗಿದೆ. ಇಲ್ಲಿ ನಮ್ಮ ರಾಜ್ಕುಮಾರ್ ಅವರು ನಟಿಸಿರುವಂಥ ಕೆಲವೊಂದು ಪಾತ್ರಗಳ ಸ್ಟ್ಯಾಚ್ಯೂನ್ ಮಾಡಿ ಇಟ್ಟಿದ್ದಾರೆ ಇಲ್ಲಿ. ಅದರ ಇಸ್ವಿ ಕೂಡ ಬರೆದಿದ್ರು. ಇಲ್ಲಿ ಸ್ವಲ್ಪ ನಾನು ಝೂಮ್ ಮಾಡೋಕ್ಕೆ ಹೋದೆ, ಆದರೆ ಅದಕ್ಕೆ ಸರಿಯಾಗಿ ಕಾಣಿಸ್ತಾ ಇಲ್ಲ. ನಿಮಗೇನಾದರೂ ಇಷ್ಟ ಇದ್ದರೆ, ಒಂದು ಸತಿ ನೋಡಬೇಕು ಅನ್ನೋ ಆಸೆ ಇದ್ದರೆ ಸಂಜೆ ಹೊತ್ತು ಹೋಗಿ ಲೈಟಿಂಗ್ಸ್ ಎಲ್ಲ ಹಾಕ್ತಾರೆ. ಇನ್ನು ಕೆಲವೊಂದು 6:30, 7 o'clock ಮೇಲೆ ಲೈಟಿಂಗ್ಸ್ ಎಲ್ಲ ಹಾಕ್ತಾರೆ. ತುಂಬ ಚೆನ್ನಾಗಿರುತ್ತೆ. ಒಂದು ಈವ್ನಿಂಗ್ ಮಕ್ಕಳ ಜೊತೆ ಸ್ಪೆಂಡ್ ಮಾಡ್ಬೋದು. ಸ್ನ್ಯಾಕ್ಸ್ ಕೂಡ ಹಲವ್ ಇದೆ. ಹೋಗಿ ತೊಗೊಂಡು ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ತಿನ್ಬೋದು ನೀವಲ್ಲಿ. ಇಲ್ಲಿ ನಮ್ಮ ಮುದ್ದು ಮಕ್ಕಳು ಮುತ್ತುಗಳು ಕೊಡೋದ್ರಲ್ಲಿ ಬ್ಯುಸಿಯಾಗಿದ್ದರು. ಆಮೇಲೆ ಕೈಯಿಂದ ಮಾಡಿರುವಂಥ ಚೇರ್ ಇತ್ತು, ತುಂಬ ಚೆನ್ನಾಗಿತ್ತು. ನೋಡಿ, ನಾವೆಲ್ಲ ಅದ್ರ ಮೇಲೆ ಕೂತ್ಕೊಂಡು ನಮ್ಮದು ಒಂದು ಸ್ನ್ಯಾಪ್ ಇರಲಿ ಅಂತ ಇಟ್ಸ್ಕೊತಾ ಇದ್ದೀವಿ. ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ ನಾವು ಅದರಲ್ಲಿ ಏನು ಆಟ ಆಡಿದ್ರಿ ಅಂತ ಕೂಡ ಬರುತ್ತೆ. ನಾವೆಲ್ಲರೂ ಕೂತ್ಕೊಬಿಟ್ರಿ. ಸಂಜಿತ್ ಔಟ್ ಆಗಿಬಿಟ್ಟ. ಸಂಜಿತ್ ನಿಂತ್ಕೊಂಡು ಓ ಅಂತ ಅಳು ಶುರು ಮಾಡ್ದ. ಅಲ್ಲಿಗೆ ನಾವು ಅಲ್ಲಿಂದ ಜಾಗ ಖಾಲಿ ಮಾಡಿದ್ವಿ. ನೆಕ್ಸ್ಟ್ ಮುಂದೆ ಬಂದರೆ ನೋಡಿ, ಇದು ಪ್ಲೇ ಏರಿಯಾ. ಮಕ್ಕಳು ಆಡುವಂಥ ಎಲ್ಲ ಸ್ಲೈಡ್ಸು, ಸ್ವಿಂಗ್ಸು, ಬ್ರಿಡ್ಜು ಎಲ್ಲ ಇಟ್ಟಿದ್ರು. ಇಲ್ಲಿ ಒಂದು ಸ್ವಲ್ಪ ಹಂಗೆ ಆಡ್ಬಿಟ್ಟು ಅವ್ನ ಸಮಾಧಾನ ಆದಮೇಲೆ ಹಾಗೆ ಮುಂದೆ ಹೊರಟ್ವಿ. ಇದು ನೋಡಿ, ಅಲ್ಲಿ ನಾವು ಕೈ ಥರ ಇರೋ ಚೇರ್ ಮೇಲೆ ಕೂತಿದ್ರಿ. ಇಲ್ಲಿ ಒಂದು ಹೂವು ಅಲ್ಲಿ ಮಾಡಿರುವಂಥ ಚೇರು, ಹೂವು ಆಕಾರದಲ್ಲಿ ಮಾಡಿದರು. ಅಲ್ಲೂ ಕೂತ್ಕೊಂಡು ಒಂದು ಸ್ವಲ್ಪ ಮಾತಾಡಿ ಅಲ್ಲೂ ಒಂದು ಫೋಟೋ ತೆಗೆಸ್ಕೊಂಡು ಹೋದ್ವಿ. ಈಗ ಲೈಟ್ ಹಾಕಿಟ್ರು. ಒಂದು 6:30, 7 ಗಂಟೆ, 6:30 ಆಗಿತ್ತು. ಲೈಟ್ ಆನ್ ಮಾಡಿದ್ರು. ಅದರಲ್ಲಂತೂ ತುಂಬ ಚೆನ್ನಾಗಿತ್ತು. ಇನ್ನು ಸ್ವಲ್ಪ ಕತ್ಲೆ ಆದರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ನಾವು ಕತ್ಲೆ ಆಗೋವರೆಗೂ ಇರಲಿಲ್ಲ, ಯಾಕಂದರೆ ನಾವು ಮನೆಗೆ ವಾಪಸ್ ಬರಬೇಕಾಗಿತ್ತು. ಇದು ಅಮ್ಮ ಮನೆ ಹತ್ರ ಆಗಿರೋ ಅಂಥದ್ದು. ನಾವು ಅಮ್ಮ ಮನೆಗೆ ಹೋಗಿದ್ವಿ. ನಾನು ನಿಮಗೆ ಶಾರ್ಟ್ಸಲ್ಲಿ ಕೂಡ ಹಾಕಿದ್ನಲ್ಲ, ಅದು ಹಲ್ಸೂರು ಕಾಳಿಯಮ್ಮ ಟೆಂಪಲ್ ಅಂತ. ಕುಂಭಾಭಿಷೇಕ ಇತ್ತು. ನಾವು ಮಕ್ಕಳನ್ನೆಲ್ಲ ಬಿಟ್ಟು ಬೆಳಗ್ಗೆ 4 ಗಂಟೆಗೆ ಎದ್ದು 6 ಗಂಟೆ ಅಷ್ಟರಲ್ಲಿ ರೆಡಿಯಾಗಿ ಹೋಗಿ ಕುಂಭಮೇಳ ಮುಗಿಸ್ಕೊಂಡು, ಇದು ಈವ್ನಿಂಗ್ ಬಂದಿರುವಂಥ ಜಾಗ ಇದು. ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ನಿಮಗೆ ಈ ರಾಜ್ಕುಮಾರ್ ಅವರು ಪೀಠ ಮೇಲೆ ಕೂತಿರುವಂಥ ಸ್ಟ್ಯಾಚ್ಯೂ ಮಾಡಿದ್ದಾರೆ. ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಆ ಮುಖ ಅಂತೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನೋಡಿ, ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಆ ಮುಖ ಅಷ್ಟು ಗಂಭೀರವಾಗಿ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ನೆಕ್ಸ್ಟಿಗೆ ಬಂದರೆ ಇಲ್ಲಿ ಸುಮ್ಮನೆ ಒಂದು ಸ್ಕೇರಿ ಮರ ಥರ ಒಂದು ತಾತದು ಮಾಡಿದ್ದಾರೆ. ತಾತ ಮೂತಿ ಮಾಡಿ ಒಂದು ಆರ್ಟಿಫಿಷಿಯಲ್ ಮರ ಇದು. ಜನ ಎಲ್ಲ ರೆಡ್ ಕಲರ್ ಲೈಟ್ ಹಾಕಿದ್ರು. ಮುಂಚೆ ಇದಕ್ಕೆ ಮ್ಯೂಸಿಕ್ ಹಾಕಿದ್ರು, ಆಹಾ ಅಂತ ಇತ್ತು. ಸ್ವಲ್ಪ ಭಯ ಇಡಿಸೋ ಥರ ಮಾಡ್ತಾಯಿದ್ರು ಒಳಗಡೆ ಹೋದರೆ. ಇವಾಗ ಅದು ಮ್ಯೂಸಿಕ್ ಏನು ಪ್ಲೇ ಆಗಿರಲಿಲ್ಲ, ಸುಮ್ಮನೆ ಒಳಗಡೆ ಹೋಗಿ ಬರೋದಿತ್ತು. ಇಲ್ಲಿಗೆ ನಾವು ನಮ್ಮ ಪಾರ್ಕ್ ವಿಸಿಟ್ ಮುಗಿಸಿದ್ವಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ.